ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾವು ಬಜ್ಜಿ ಮಾಡ್ತಾಯಿದ್ದೀವಿ. ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ. ಹೀರೆಕಾಯಿ ಬಜ್ಜಿ ಏನಕ್ಕಂದರೆ ಮಕ್ಕಳಿಗೆ ನೀವು ಬೇಕಾದರೆ ರೌಂಡ್ ಶೇಪಲ್ಲೂ ಕಟ್ ಮಾಡ್ಕೊಬೋದು. ನಾನು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ, ಯಾಕಂದರೆ ಮಕ್ಳಿಗೆ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂಥರ ಫಿಂಗರ್ ಚಿಪ್ಸ್ ಥರ ಇರುತ್ತೆ. ಮತ್ತು ನೋಡಿ ಬಜ್ಜಿ, ಒಂದು ಫುಲ್ ಬಜ್ಜಿನ ಈ ಥರ ಡಬಲ್ ಪೀಸ್ ಕಟ್ ಮಾಡಿಬಿಟ್ಟು ಹಂಗಂಗೆ ಡಿಪ್ ಮಾಡಿ ಹಾಕೋದು. ಇಲ್ಲಿ ಹಿಟ್ಟು ಕಳಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಹೀರೆಕಾಯಿ ಹಾಕಿದ್ದೀನಿ ನೆನೆಯೋಕ್ಕೆ. ಆಮೇಲೆ ಎಣ್ಣೆ ಕಾದೈತೆ, ಈಗ ಬಜ್ಜಿ ಬಿಡೋಣ. ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಬಜ್ಜಿ ಎಷ್ಟು ಚೆನ್ನಾಗಾಗಿದೆ. ಇದು ನೋಡಿ ಫ್ರೆಂಡ್ಸ್, ಒಳ್ಳೆ ಫಿಂಗರ್ ಚಿಪ್ಸ್ ಥರ, ಒಂಥರ ಪೊಟ್ಯಾಟೊ ಫಿಂಗರ್ ಬರುತ್ತಲ್ವ, ಆ ಥರ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ನೀವು ಈ ಥರ ಮಕ್ಕಳಿಗೆ ಒಂದು ಡಿಫ್ರೆಂಟ್ ಶೇಪ್ಸ್ ಎಲ್ಲ ಹಾಕಿದ್ರೆ ಅವ್ರಿಗೂ ಖುಷಿಯಾಗಿ ತಿಂತಾರೆ. ಆಮೇಲೆ ನಾನು ನ್ಯೂಸ್ ಪೇಪರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಎಣ್ಣೆ ಎಲ್ಲ ಹಿಡ್ಕೊಳ್ಳುತ್ತೆ. ನೀವು ಬೇಕಾದರೆ ಇನ್ನೂ ಟಿಶ್ಯೂ ಪೇಪರ್ ಕೂಡ ಹಾಕೋಬೋದು. ನೋಡಿ ಮೆಣಸಿನ್ಕಾಯಿ ಬಜ್ಜಿ ಎಷ್ಟು ಚೆನ್ನಾಗಾಗಿದೆ. ಇದು ಫುಲ್ ಬಜ್ಜಿ ಹಾಕೋದ್ರಿಂದ ಏನಂದರೆ ಈ ಸೆಂಟ್ರಲ್ಲೆಲ್ಲ ಹಿಟ್ಟು ಡಿಪ್ ಮಾಡಿ ಹಾಕಿದ್ರೆ ಇಲ್ಲಿ ಒಳಗಡೆ ಎಲ್ಲ ಇಟ್ಟಿರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆ, ಇದೆಲ್ಲ ಇಟ್ಟಿರುತ್ತೆ. ಸೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಫುಲ್ ಬಜ್ಜಿನ ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಡಿಪ್ ಮಾಡಿ ಹಾಕ್ತೀವಿ. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ.